ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆ ತೀವ್ರಗೊಂಡಿದೆ. ಒಬ್ಬೊಬ್ಬರನ್ನೇ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 16 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿಚಾರಣೆಗೆ ಗಿರೀಶ್ ಪಟ್ಟಣ್ಣವರ್ ಹಾಜರಾಗಿದ್ದಾರೆ. ಜಯಂತ್ ಮತ್ತೆ ಪ್ರದೀಪ್ನನ್ನು ಕೂಡ SIT ವಿಚಾರಿಸಿದೆ. SIT ಬುಲಾವ್ ಹಿನ್ನೆಲೆಯಲ್ಲಿ ಗಿರೀಶ್ ಪಟ್ಟಣ್ಣವರ್ ಹಾಜರಾದರು. ಜೊತೆಗೆ ಜಯಂತ್ ಮತ್ತೆ ಪ್ರದೀಪ್ ಇವ್ರನ್ನೂ ಕೂಡ SIT ವಿಚಾರಿಸ್ತಾ ಇದೆ. 16 ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. SIT ಪ್ರಶ್ನೆಗಳ ಸುರಿಮಳೆನೇ ಗೈದಿದೆ. 8ನೇ ದಿನದ ಕಾರ್ಯಾಚರಣೆ ಮುಗಿತು. ಜಯಂತ್ಗೆ ಈಗ ಇದು 9ನೇ ದಿನದ ಕಾರ್ಯಾಚರಣೆ, ಅಂದರೆ ವಿಚಾರಣೆ. ಏನು ಎತ್ತ, ಇವರ ನಂಟೇನು, ಯಾರ್ಯಾರ ಜೊತೆಗೆ ಇವರ ಸಂಪರ್ಕ ಇತ್ತು, ಯಾರ್ಯಾರ ಕುಮ್ಮಕ್ಕಿನಿಂದ ಇದನ್ನು ಮಾಡಿದರು, ಯಾರ್ಯಾರು ಇವರಿಗೆ ಬೆಂಬಲವಾಗಿ ನಿಂತಿದ್ರು, ಇವರು ಯಾರ್ಯಾರನ್ನು ಸೆಳೆದಿದ್ರು, ಯಾವ ರೀತಿ ಎಲ್ಲರೂ ಸೇರ್ಕೊಂಡು ಒಂದು ಸಂಚನ ಹೆಣೆದ್ರು, ಇದೆಲ್ಲದರ ಬಗ್ಗೆನೂ ಕೂಡ. ಇನ್ನು ಈ ವಿಠಲಗೌಡನ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಇಡೀ ಘಟನೆಗೆ ಒಂದು ತಿರುವನ್ನು ಕೊಡುವಂಥ ಲಕ್ಷಣಗಳು ಕಾಣ್ತಾ ಇವೆ. ವಿಠಲಗೌಡ ಹೇಳೋ ಪ್ರಕಾರ ಈತನೂ ಅಷ್ಟೇ ರಾಶಿ ರಾಶಿ ಅಲ್ಲಿ ಮೂಳೆಗಳು ಬಿದ್ದಿವೆ, ಬಂಗ್ಲೆ ಗುಡ್ಡದಲ್ಲಿ ವಿಪರೀತ ಪ್ರಮಾಣದಲ್ಲಿ ಹೆಣಗಳಿವೆ ಎನ್ನುವಂಥ ಮಾತು. ನಿನ್ನೆ ಸಂಜೆಯಿಂದ ಬಂಗ್ಲೆ ಗುಡ್ಡದಲ್ಲಿ SIT ಶೋಧ ಶುರು ಮಾಡಿದೆ. SIT ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. SIT ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಈ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ವಿಠಲಗೌಡ ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಗೊತ್ತಾಗತ್ತೆ. ಆತ ಹೇಳಿದ್ದೇನು ಅಂದರೆ ಅಲ್ಲಿ ರಾಶಿ ರಾಶಿ ಮೂಳೆಗಳಿವೆ, ಶವಗಳಿವೆ, ಸಣ್ಣ ಸಣ್ಣ ಮಕ್ಕಳುಗಳ ಶವವನ್ನು ಕೂಡ ನಾನು ನೋಡಿದ್ದೀನಿ. ಇದು ಸಂಗತಿ. ಈ ಹಿಂದೆ ನಾವು ನೋಡಿದ್ದೀವಿ ಯಾವ ರೀತಿ ಯಾವ ಕಾರಣದಿಂದ ಅಲ್ಲಿ ಸ್ಕೆಲಿಟಾನ್ ಕಾಣ್ತಾ ಇಲ್ಲ, ಅಲ್ಲಿ ಮೂಳೆಗಳು ಕಾಣ್ತಾ ಇಲ್ಲ ಅಂತಂದರೆ ಮಣ್ಣಿಂದೇ ಏನೋ ಸಮಸ್ಯೆ ಇರಬೇಕು ಅಂತ. ಆದರೆ ಇವ್ರು ಹೇಳೋ ಪ್ರಕಾರ ಸಣ್ಣ ಸಣ್ಣ ಮಕ್ಕಳದು ಕೂಡ ಇದೆ. ಅಂದರೆ ಯಾರ್ಯಾರಲ್ಲಿ ಸತ್ರು, ಯಾರ್ಯಾರನ್ನಲ್ಲಿ ಹೂಳಿದ್ದಾರೆ ಅವೆಲ್ಲರೂ ಕೂಡ ಈ ರೀತಿ ನಿಗೂಢ ಸಾವನ್ನಪ್ಪಿರುವಂಥವರ, ಕೊಲೆಯಾಗಿರುವಂಥವರ. ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲ. ಇನ್ನು ಈ ದಫನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳು ಇದೆ. ಅಂದರೆ ಅಲ್ಲಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರುತ್ತೆ, ಅದರ ಪರ್ಮಿಷನ್ ತಗೋಬೇಕು, ಅದರ ದಾಖಲಾತಿಗಳಿರಬೇಕು ಅನ್ನುವಂಥದ್ದು. ಇದರ ಬಗ್ಗೆನೂ ಕೂಡ SIT ತನಿಖೆ ಮಾಡ್ತಾ ಇದೆ. ಈ ಹಿಂದಿನ ಕೇಸ್ಗಳು ಯಾವ್ಯಾವು, ಏನು, ಯಾವ ವರ್ಷದಿಂದ ಯಾವ ವರ್ಷದ ತನಕ ಎಷ್ಟು ಜನ ಸತ್ತಿದ್ರು, ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಾ ಇತ್ತು, ಇದೆಲ್ಲದೂ ಕೂಡ ಇದ್ರ ಬಗ್ಗೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪವನ್ನು ಗಿರೀಶ್ ಪಟ್ಟಣ್ಣವರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ SITಗೆ ದಾಖಲೆಯನ್ನೂ ಕೂಡ ಗಿರೀಶ್ ಪಟ್ಟಣ್ಣವರ್ ಸಲ್ಲಿಸಿದ್ದಾರೆ. ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ನೋಡಿ, ನಿನ್ನೆಯಿಂದ ಶುರು ಮಾಡಿರುವಂಥದ್ದು ಕಾರ್ಯಾಚರಣೆ. ಯಾವಾಗ ಈ ಸೌಜನ್ಯ ಮಾವ ಹೇಳಿದ್ನಲ್ಲ ವಿಠಲಗೌಡ, ಅದಾದ್ಮೇಲಿಂದ ಬೇರೆ ರೀತಿಯಲ್ಲಿ ಶುರುವಾಗಿದೆ. ಇನ್ನು ಇದೆಲ್ಲದರ ಜೊತೆಗೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ಗಳು ಕೂಡ ಒಂದೊಂದು ರೀತಿ ಬರ್ತಾ ಇವೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳು. ತಿಮ್ಮಾರೂಢಿ ಈಗ ಹೊಸದೊಂದು ಬಾಂಬ್ ಹಾಕಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ಯಾವ್ಯಾವ ನಿಗೂಢವಾಗಿ ಸಾವನ್ನಪ್ಪಿದ್ರಲ್ಲ ಅದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಧರ್ಮಸ್ಥಳದ ವ್ಯಾಪ್ತಿನಲ್ಲಿ ಯಾರು ಸತ್ತರು ಅದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಅಸಹಜ ಸಾವುಗಳು ಯಾವ್ಯಾವಿದ್ವು ಅವೆಲ್ಲವನ್ನೂ ಕೂಡ ಕೊಲೆ ಕೇಸ್ ಅಂತ ಹೇಳಿ ನೀವು ತನಿಖೆ ಮಾಡಬೇಕು. ಹಾಗೆ FIR ಹಾಕಬೇಕು. 2006ರಿಂದ 10ರ ತನಕ ಯಾವ್ಯಾವ ಸಾವುಗಳಾಗಿದೆ ಅದೆಲ್ಲವನ್ನೂ ಕೂಡ ಕೊಲೆ ಕೇಸ್ ರೀತಿಯಲ್ಲಿ ನೀವು ತನಿಖೆ ಮಾಡಬೇಕು. ಅವ್ರಿಗೆ ಗೊತ್ತಿರುತ್ತೆ ಯಾರ ಹಣ ಏನು ಎತ್ತ ಅಂತ. ಆದರೂ ಕೂಡ ಅನಾಥ ಶವ ಅಂತ ಇವರು ದಫನ್ ಮಾಡಿದ್ದಾರೆ. ಜೊತೆಗೆ ಈ ಧರ್ಮಸ್ಥಳದ ವಿಶ್ರಾಂತ ಗೃಹಗಳು ಎಲ್ಲೆಲ್ಲಿದಾವಲ್ಲ, ಗೆಸ್ಟ್ ಹೌಸ್ಗಳು, ಅಲ್ಲೂ ಕೂಡ ಯಾರ್ಯಾರು ಸತ್ರು ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಬಹಳ ಗಮನಿಸಬೇಕಾದಂಥ ಸಂಗತಿ, ವಿಠಲಗೌಡ ಕೊಟ್ಟಂಥ ಸ್ಟೇಟ್ಮೆಂಟ್, ಆತನ ವಿಡಿಯೋ, ಅದನ್ನು ಆಧರಿಸಿ ನಿನ್ನೆಯಿಂದಲೇ ಈ ಬಂಗ್ಲೆ ಗುಡ್ಡದಲ್ಲಿ ಈಗಾಗಲೇ
ಕಾರ್ಯಾಚರಣೆ ಶುರುವಾಗಿದೆ ಅನ್ನುವಂಥದ್ದು ಒಂದು ಕಡೆಗೆ. ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆಯಾ? ನಂಬರ್ 1. ಜೊತೆಗೇನು ಅಂತಂದರೆ ಯಾವ್ಯಾವ ಅಸಹಜ ಸಾವುಗಳಿದಾವಲ್ಲ ಅವನ್ನೆಲ್ಲವನ್ನೂ ಕೂಡ ಕೊಲೆ ಕೇಸಿನ ವ್ಯಾಪ್ತಿಗೆ ತರಬೇಕು ಅನ್ನುವಂಥ ಮಾತಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಇದೆಲ್ಲದರ ಜೊತೆಗೆ ಜಯಂತನ ಆರೋಪ ಏನೇನಿದೆ, ಗಿರೀಶ್ ಮಟ್ಟಣ್ಣವರ ಆರೋಪ ಏನೇನಿದೆ ಅದರ ಬಗ್ಗೆನೂ ಕೂಡ ತನಿಖೆ ಆಗ್ತಿರುವಂಥದ್ದು. ಅವ್ರಿಗೂ ಕೂಡ 10 ಪ್ರಶ್ನೆಗಳನ್ನು ಕೇಳ್ತಿರುವಂಥದ್ದು, ಇನ್ಕ್ಲೂಡಿಂಗ್ ಪ್ರದೀಪ್. ಏನು ನಡೀತಾ ಇದೆ? ಹೌದು ರಂಗನಾಥ್, ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ತಂದಿರತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸೌಜನ್ಯ ಮಾವ ವಿಠಲ್ ಗೌಡ್ರವರ ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು. ಅದರಂತೆ ಅವರನ್ನು ಮಹಜರಿಗೂ ಕೂಡ ಕರ್ಕೊಂಡು ಹೋಗಲಾಗಿತ್ತು. ಸೊ ಆ ಟೈಮಲ್ಲಿ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಸಾಕಷ್ಟು ಹೆಣಗಳ ರಾಶಿಯನ್ನು ಕಂಡಿದ್ದೆ, ಅದರ ಕಳೆಬರಗಳನ್ನು ಕಂಡಿದ್ದೆ ಎನ್ನುವಂಥ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿದರು. ಇದಾದ ಬಳಿಕ SIT ಅಧಿಕಾರಿಗಳು ಕೂಡ ಅವರ ಹೇಳಿಕೆಯ ಬಗ್ಗೆ, ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಹಸ್ಯವಾಗಿ ಅಂದರೆ SIT SP ಸೈಮನ್ ಅವರ ನೇತೃತ್ವದಲ್ಲಿ ಒಂದು ತಂಡ ಬಂಗ್ಲೆಗುಡ್ಡೆ ಕಾಡಿಗೆ ಹೋಗಿ ಪರಿಶೀಲನೆ ಮಾಡಿದೆ. ಅಂದ್ರೆ ವಿಠಲ್ ಗೌಡ ಹೇಳಿರುವಂತೆ ಅಲ್ಲಿ ಏನು ಹೆಣಗಳ ಕಳೆಬರ ಏನಾದರೂ ಇದೆಯಾ ಎಂಬುದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದೆ. ಸೊ ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಒಂದು ತಂಡ ಆ ವಿಠಲ್ ಗೌಡ ಹೇಳಿಕೆ ಆಧಾರದಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇನ್ನೊಂದು SITಗೆ ದೂರ ಅರ್ಜಿಯನ್ನು ನೀಡಿರ್ತಕ್ಕಂಥದ್ದು. ಅವರು ಹೇಳುವಂಥದ್ದು ಧರ್ಮಸ್ಥಳ ಆ ಭಾಗದಲ್ಲಿ ಇರ್ತಕ್ಕಂಥ ಏನು ವಸತಿ ಗೃಹಗಳೇನಿದೆ ಅಲ್ಲಿ ಅಸಹಜ ಸಾವುಗಳು ಏನಾಗಿತ್ತು, ಸೊ ಅದರ ಅಸಹಜ ಸಾವುಗಳನ್ನು ಕೊಲೆ ಅಂತೇಳಿ ಮತ್ತೆ FIR ದಾಖಲಿಸಿಕೊಂಡು ಅದರ ಮರು ತನಿಖೆ ಆಗ್ಬೇಕೇನೋ ಅಂತ ಒತ್ತಾಯವನ್ನು ಅವ್ರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಟೈಮಲ್ಲಿ ಪರಿಚಿತ ಶವಗಳನ್ನೇ ಅಪರಿಚಿತ ಶವ ಅಂತೇಳಿ ಪಂಚಾಯತ್ನವರು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಫನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ತನಿಖೆ ಮಾಡಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು SIT ಅಧಿಕಾರಿಗಳಿಗೆ ನೀಡಿದ್ದಾರೆ. ಅಂದ್ರೆ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಟೈಮಲ್ಲಿ ಅಂದ್ರೆ 1987ರಿಂದ ಈವರೆಗೂ ಕೂಡ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಶವಗಳ ದಫನ ಮಾಡುವಂತ ಕೆಲಸ ಆಗಿದೆ ಎನ್ನುವಂಥದ್ದನ್ನು ಅವರು ಆರೋಪ ಮಾಡಿದ್ರು. ಸೊ ಈ ಬಗ್ಗೆ ಕೂಡ ಈಗ SIT ಅಧಿಕಾರಿಗಳು ಒಂದು ಕಡೆ ಬುರುಡೆ ಪ್ರಕರಣದ ತನಿಖೆ ನಡುವೆ ಈ ಶವ ದಫನದ ದಾಖಲೆಗಳತ್ತೂ ಕೂಡ SIT ಗಮನ ಹರಿಸಿರ್ತಕ್ಕಂಥದ್ದು. ಗಿರೀಶ್ ಮಟ್ಟನ್ ಅವರು ನೀಡಿರ್ತಕ್ಕಂಥ ದಾಖಲೆಗಳು ಏನೇನು ಮತ್ತೆ ಸದ್ಯ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ದಾಖಲೆಗಳು ಏನೇನು, ಸೊ ಅದೆರಡನ್ನು ಕೂಡ ತಾಳೆ ಹಾಕುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು 1987ರಿಂದ ಈ 2025ವರೆಗೆ ಅಲ್ಲಿ ಕೆಲಸ ಮಾಡಿದಂತ PDOಗಳು ಯಾರ್ಯಾರಿದ್ದಾರೆ, ಪಂಚಾಯತ್ನ ಅಧ್ಯಕ್ಷರು ಯಾರ್ಯಾರಿದ್ದಾರೆ, ಸೊ ಅವರೆಲ್ಲರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಮತ್ತು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರ್ತದೆ ಅಂದ್ರೆ ಪ್ರಮುಖವಾಗಿ ಒಂದಲ್ಲಿ ಶವವನ್ನು ದಫನ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಿಂದ ಪಂಚಾಯತ್ಗೆ ಒಂದು ಪತ್ರವನ್ನು ಬರೀತಾರೆ. ಸೊ ಆ ಪತ್ರ ವ್ಯವಹಾರಗಳು ಏನೇನು ಮತ್ತೆ ಅಲ್ಲಿ ಶವವನ್ನು ದಫನ ಮಾಡಿದಕ್ಕೆ ಪಂಚಾಯತ್ಗೆ ಹಣವನ್ನು ಕೂಡ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ರಶೀದಿಗಳು ಏನೇನಿದೆ ಮತ್ತು ಆ ಟೈಮಲ್ಲಿ ಕೆಲಸ ಮಾಡಿದಂತ ಸಿಬ್ಬಂದಿಗಳು ಯಾರ್ಯಾರು, ಸೊ ಇದೆಲ್ಲವನ್ನು ಕೂಡ SIT ಅಧಿಕಾರಿಗಳು ತಾಳೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ. ಇವತ್ತು ಒಂದ್ ಕಡೆಯಿಂದ ಗಿರೀಶ್ ಮಟ್ಟನ್ ಅವರು, ಜಯಂತ್ ಟಿ ಹಾಗೆ ವಿಠಲ್ ಗೌಡನಿಗೆ ಆ ಟೈಮಲ್ಲಿ ಅಂದ್ರೆ ಬುರುಡೆ ತರುವಂತ ಟೈಮಲ್ಲಿ ಸಾಥ್ ನೀಡಿದಂತ ಪ್ರದೀಪ್ ಎಂದರೆ ಅವರ ವಿಚಾರಣೆ ಕೂಡ ಇವತ್ತು ನಡೀತಿದೆ. ಸೊ SIT ಅಧಿಕಾರಿಗಳು ಒಂದ್ ಕಡೆಯಿಂದ ಬುರುಡೆ ರಹಸ್ಯವನ್ನು ಬೇಯಿಸೋದಕ್ಕೆ, ಬಂಗ್ಲೆಗುಡ್ಡೆ ರಹಸ್ಯವನ್ನು ಬೇಯಿಸೋದಕ್ಕೆ ಮುಂದಾಗಿದೆ. ಇನ್ನೊಂದ್ ಕಡೆಯಿಂದ ಇವರು ಮಾಡಿರ್ತಕ್ಕಂಥ ಆರೋಪಗಳೇನಿದೆ, ಸೊ ಆ ಆರೋಪಗಳಿಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಏನಾದ್ರೂ ಸಿಗುತ್ತೆ ಎಂಬುದರ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಈಗ ವಿಠಲ್ ಗೌಡರ ಏನು ಆರೋಪ ಇದೆ, ಆ ಒಂದು ಆರೋಪಕ್ಕೆ ಅಂದ್ರೆ ಅವರು ನೀಡಿರ್ತಕ್ಕಂಥ ಹೇಳಿಕೆ ಇದೆ, ಆ ಹೇಳಿಕೆ ತಕ್ಕಂತೆ ಯಾವುದೇ ರೀತಿಯಾದ ಪುರಾವೆಗಳು ಸದ್ಯಕ್ಕಂತೂ ಸಿಕ್ಕಿಲ್ಲ. ಒಂದ್ ವೇಳೆ ವಿಠಲ್ ಗೌಡ ಹೇಳಿರುವಂತೆ ಅಲ್ಲಿ ಏನಾದ್ರು ಅವಶೇಷಗಳು, ಈ ಮಾನವನ ಕಳೆಬರಗಳು ಏನಾದ್ರು ಇರ್ತಿದ್ರೆ SIT ಅಧಿಕಾರಿಗಳು ಅದನ್ನು ಹೋಗಿ ತೆಗೆದುಕೊಂಡು ಬಂದು FSLಗೆ ಕಳಿಸ್ತಿದ್ರು. ಸೊ ಆ ರೀತಿಯಾದಂತ ಯಾವುದೇ ಪ್ರಕ್ರಿಯೆಗಳು ಇಲ್ಲಿವರೆಗೂ ಆಗದೇ ಇರೋದ್ರಿಂದಾಗಿ ಸಾಕಷ್ಟು ಅನುಮಾನ ಮತ್ತು ಪ್ರಶ್ನೆಗೆ ಕಾರಣ ಆಗಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.